ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಟಿಚಿಂಗ್ ಬರ್ತಾಯಿದೆ, ಕಟಿಂಗ್ ಅನ್ನೋದು ನೀಟಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆದರೆ ಹೇಳ್ತೀನಿ, ಬನ್ನಿ. 30 ಸೈಜ್ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತೀನಿ, ಬನ್ನಿ. ಮೊದಲಿಗಾದರೆ ಒಂದು ಎಲ್ ಶೇಪ್ ಸ್ಕೇಲ್ ಆದರೆ ತೊಗೊಳ್ಳಿ, ನೇರವಾಗಿ ಲೈನ್ ಅನ್ನೋದನ್ನು ಹಾಕ್ಕೊಳ್ಳಿ. ಮತ್ತು ಬ್ಲೌಸಲ್ಲಿ ಇವ್ರದ್ದು ಸಣ್ಣ ಸುತ್ತಳತೆ ಬಂದು 30 ಇದೆ, ಉದ್ದ ಬಂದು 13.5 ಇದೆ. ಮೇಲೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಬೇಕು ಬಟ್ಟೆ ಅನ್ನೋದು ಜಾಯಿಂಟ್ ಮಾಡೋಕ್ಕೆ. ಮತ್ತು ಕೆಳಗಡೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 14.5 ತೊಗೊಳ್ಳಿ. ಎರಡು ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಆದರೆ 2 ಡಾಟ್ಗೆ ಮಾರ್ಕ್ ಮಾಡಿರೋ ಹತ್ರ ಲೈನ್ ಹೇಳ್ಕೊಳ್ಳಿ. ನಿಮಗೆ 30ರಲ್ಲಿ 4ನೇ ಭಾಗ ತಗೋಬೇಕು. 30ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, 30 ಇಲ್ಲಿ ಇಟ್ಕೊಂಡು ಟೇಪ್ನ 4 ಭಾಗ ಆದರೆ ಮಾಡಿ. 15, 15ರಲ್ಲಿ ಅರ್ಧ 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಡಾಟ್ ಇಡೋಕ್ಕೆ 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ ಎಕ್ಸ್ಟ್ರಾ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನೆಕ್ ಅನ್ನೋದು 5 ಆದರೆ ತಗೊಳ್ಳಿ. 30 ಸೈಜ್ ಇದ್ದರೆ 5 ತಗೊಳ್ಳಿ, 30 ಒಳಗಡೆ ಇದ್ದರೆ 5 ತಗೊಳ್ಳಿ, 30 ಮೇಲೆ ಇದ್ದರೆ 5.5 ತಗೊಳ್ಳಿ. ಇದರಲ್ಲಿ 3 ಇಂಚ್ ಶೋಲ್ಡರ್ ತಗೊಳ್ಳಿ, 2 ಇಂಚ್ ನೆಕ್ಗೆ ತಗೊಳ್ಳಿ. ನೋಡಿ, 2 ಇಂಚ್ ನೆಕ್ಗೆ ತಗೊಳ್ಳಿ. ಆರ್ಮ್ ಡೌನ್ ಬಂದು 6 ತಗೊಳ್ಳಿ. ನೋಡಿ, ಇಲ್ಲಿಗೆ ಸರಿಯಾಗಿದೆಯೋ 5 ನೋಡಿಕೊಂಡು ಇಲ್ಲಿಗೆ ನೋಡಿ, ಇಲ್ಲಿಗೆ ಬರುತ್ತೆ, ಮಾರ್ಕ್ ಆದರೆ ಮಾಡ್ಕೊಳ್ಳಿ. ಇವಾಗ ಇದು 30 ಸೈಜ್ ಬ್ಲೌಸ್ ಅಲ್ವಾ? 30 ಸೈಜ್ ಬ್ಲೌಸ್ಗೆ ಚೆಸ್ಟ್ ಯಾವ ರೀತಿ ಮೆಜರ್ಮೆಂಟ್ಸ್ ತಗೋಬೇಕು, ನಿಮ್ಮ ಬ್ಲೌಸಲ್ಲಿ ತಗೊಳಕ್ಕೆ ಬಂದಿಲ್ಲ ಅಂದರೆ 30ಗೆ 4 ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. 4 ಇಂಚಸ್ ಆ್ಯಡ್ ಮಾಡಿಕೊಂಡು ಡಿವೈಡ್ ಮಾಡಿ. 34 ಬರ್ತಲ್ಲ, 34ನ ಡಿವೈಡ್ ಮಾಡಿ. 17 ಬರುತ್ತೆ. 17ಅಲ್ಲಿ ಹಾಫ್ ಬಂದು 8.5 ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 8.5 ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 2 ಇಂಚ್ಗಾದರೆ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಇಲ್ಲಿ ಬಂದು 30 ಸೈಜ್ ಬ್ಲೌಸ್ ಇರೋದ್ರಿಂದ 1/4 ಇಂಚಷ್ಟಾದರೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1/4 ಮಾರ್ಕ್ ಮಾಡ್ಕೊಳ್ಳಿ. 1/4 ಮಾರ್ಕ್ ಮಾಡ್ಕೊಂಡು ಆರ್ಮ್ ಸ್ಕೇಲ್ ತಗೊಂಡು ನೋಡಿ, ಈ ಲೈನ್ಗೆ ಮತ್ತು ಈ ಲೈನ್ಗೆ ಟಚ್ ಆಗೋ ಥರ ಸ್ಕೇಲ್ ಇಟ್ಕೊಂಡು ಈ ಡಾಟ್ಗೆ ಈ ಲೈನ್ ಟಚ್ ಆಗೋ ಥರ ಮೂರಿಗೂ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಲೈನ್ ಅನ್ನೋದು ಹೇಳ್ಕೊಳ್ಳಿ. ಮತ್ತು ಇವ್ರದ್ದು ಎಷ್ಟು ಇಂಚ್ ಬಂದಿದೆ ಇದು ಬ್ಲೌಸು ಅನ್ನೋದು ನೋಡ್ಕೊಳ್ಳಿ. ಡೀಪ್ ಅನ್ನೋದು ಇವ್ರದ್ದು ಡೀಪ್ ಅನ್ನೋದು 8.25 ಬಂದಿದೆ. 8.25 ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ ಅನ್ನೋದು 2 ಇಂಚ್ ತೊಗೊಂಡಿದ್ದೀರಿ, ಇಲ್ಲಿ 3 ಇಂಚಸ್ ತೊಗೊಳ್ಳಿ. ಯಾಕಂದರೆ ನೆಕ್ ಮಾರ್ಕ್ ಮಾಡಬೇಕಾದ್ರೆ ಚಿಕ್ಕದಾಗಿ ವಿ ಶೇಪ್ ಥರ ಬಂದ್ಬಿಡುತ್ತೆ. 2 ಇಂಚ್ ಕೆಳಗಡೆ ತಗೊಂಡ್ರೆ ಎಷ್ಟು ಇಲ್ಲಿರುತ್ತೋ ನೆಕ್ ಅನ್ನೋದು, ಅದಕ್ಕೆ ನಾವು 1 ಇಂಚು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇಟ್ಕೊಳ್ಳಿ. ನಾನಾದರೆ ರೌಂಡಾಗಿ ಇಡ್ತಾ ಇದ್ದೀನಿ, ಯಾವುದೇ ಡಿಸೈನ್ ಇಡ್ತಾ ಇಲ್ಲ. ನೋಡಿ, ಈ ಥರ ರೌಂಡಾಗಿ ಇಡ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ ಇದು. ಮತ್ತು ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರಲ್ಲ, ಇಲ್ಲಿಂದ ನೋಡಿ ಈ ಥರ ಟೇಪ್ ಆದರೆ ಮಡ್ಚ್ಕೊಳ್ಳಿ. ಮಧ್ಯಕ್ಕೆ ಎಲ್ಲಿ ಬರುತ್ತೆ ನೋಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಡಾಟ್ ಲೆಂತ್ ಅನ್ನೋದು 4 ಆದರೂ ಇಟ್ಕೊಳ್ಳಿ, ಇಲ್ಲ 4.5 ಇಟ್ಕೊಳ್ಳಿ. ನಾನಾದರೆ 4.5 ಇಟ್ಕೊಳ್ತಾ ಇದ್ದೀನಿ. ಮತ್ತು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಈ ಥರ ರನ್ನರ್ ತಗೊಂಡು 2 ಕಡೆ ಅಚ್ಚುಗಳು ಅನ್ನೋದು ನೀಟಾಗಿ ಬೀಳುತ್ತೆ. ಈ ಥರ ರನ್ನರಲ್ಲಿ ಮಾರ್ಕ್ ಮಾಡೋದ್ರಿಂದ. ಮತ್ತು ಇಲ್ಲಿಂದ ಇಲ್ಲಿ 1/2 ಇಂಚಷ್ಟು ಕಡಿಮೆ ಮಾಡಿ, ಏಕೆಂದರೆ ಭುಜದ ಕೆಳಗಡೆ ಟ್ರಿಂಕಲ್ಸ್ ಥರ ಬರ್ತೈತೆ. ಆ ಥರ ಬರಬಾರ್ದು ಅಂದರೆ ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿ. ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶ್ ಆಗಿ ಕುತ್ಕೊಳ್ಳುತ್ತೆ. ಮತ್ತು ಬ್ಲೌಸ್ ಅನ್ನೋದು ಕೆಳಗಡೆ ಹಿಂದ್ಗಡೆ ಇಲ್ಲಿ ಎತ್ಕೊಂಡಂಗಿರುತ್ತೆ. ಬ್ಲೌಸ್ ಬ್ಯಾಕ್ ಸೈಡು ಆ ಥರ ಏನು ಎತ್ಕೋಬಾರ್ದು ಅಂದರೆ ಇಲ್ಲಿ 1/2 ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಶೋಲ್ಡರ್ ಯಾವ ಜಾರ್ತಾ ಇರ್ತೈತೆ, ಭುಜ ಹತ್ರ ಯಾರಿಗೆ ಬ್ಲೌಸ್ ಜಾರ್ತಾ ಇದೆಯೋ ಅವ್ರಿಗೆ 1/4 ಇಂಚಷ್ಟು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಕಟ್ ಮಾಡ್ತೀನಿ. ಈ 1/2 ಇಂಚ್ ಅನ್ನೋದು ಇವಾಗ ಕಟ್ ಮಾಡಬೇಡಿ, ಯಾಕಂದರೆ ಮತ್ತೆ ಫ್ರಂಟಲ್ಲಿ ಬ್ಲೌಸು ಕಟ್ ಮಾಡಬೇಕಾದ್ರೆ ಅವಾಗ ಎಲ್ಲ ಕಟ್ ಮಾಡಿದಾಗಲೇ ಕಟ್ ಮಾಡೋಣ. ಇನ್ನೆಲ್ಲ ಸೇಮ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ ಅನ್ನೋದು. ನಾನು ಯಾವ ರೀತಿ ಹೇಳಿ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅನ್ನೋದು.
ಇಲ್ಲೊಂದು ಮ್ಯಾಚ್ ಆದ್ರೆ ಹಾಕೊಳ್ಳಿ. ಸ್ಲೀವ್ಸ್ ನೋಡಿ 2 ಫೋಲ್ಡಲ್ಲಿರುತ್ತೆ, ಅದಕ್ಕೆ ಮತ್ತೆ ಮರ್ಚ್ಕೊಳ್ಳಿ. ಒಂದು 2 ಇಂಚಷ್ಟು ಗ್ಯಾಪ್ ಇಟ್ಟು ಮರ್ಚ್ಕೊಳ್ಳಿ, ನೀಟಾಗಿ ಬರುತ್ತೆ. ಇಲ್ಲಿ ಅಟ್ಯಾಚ್ ಮಾಡಬೇಕಾದಾಗ ಕಡಿಮೆ ಬರುತ್ತೆ ಬಟ್ಟೆ, 2 ಪೀಸ್ ಮಾತ್ರ ಅಟ್ಯಾಚ್ ಮಾಡ್ಬೋದು. ಇವ್ರದ್ದು ಲೆಂತ್ ಬಂದು 9 ಇಂಚು, ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಖರ್ಚಿಗೋಸ್ಕರ. ಇದು 30 ಸೈಜ್ ಬ್ಲೌಸ್ ಆಗಿರೋದ್ರಿಂದ 3 ಇಂಚ್ಗಾದ್ರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹೇಳ್ಕೊಳ್ಳಿ. ಇವ್ರದ್ದು ಹ್ಯಾಂಡ್ಸ್ ಲೂಸ್ ಬಂದು 4.5 ಇದೆ, 4 ಇಂಚ್ ಇಟ್ಕೊಳ್ಳಿ. ಇಲ್ಲಿ ನೋಡಿ 2 ಇಂಚಷ್ಟು ಸ್ಟ್ರೈಟ್ ಲೈನ್ ಆದರೆ ಹೇಳ್ಕೊಳ್ಳಿ. 2 ಇಂಚ್ ಹೇಳ್ಕೊಂಡು ಇವ್ರು ಸೊಂಟ ಸುತ್ತ ಎಷ್ಟು ಬಂತು 7.5 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಮತ್ತು ಎಕ್ಸ್ಟ್ರಾ 2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನ್ ಟಚ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಲೈನ್ ಆದರೆ ಹೇಳ್ಕೊಳ್ಳಿ. ಹೇಳ್ಕೊಂಡು ಇದು ಉದ್ದ ಸ್ಲೀವ್ಸ್ ಇರೋದ್ರಿಂದ ಇಲ್ಲೊಂದು 1/4 ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸೆಂಟ್ರಲ್ ಲೂಸ್ ಬಂದುಬಿಡುತ್ತೆ. 2 ಕಡೆ ಅಷ್ಟೇ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಸ್ಟಿಚ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ಇಲ್ಲಿ ನೋಡಿ ಹ್ಯಾಂಡ್ ಕರ್ವ್ ಸ್ಕೇಲ್ ತೊಗೊಂಡು ಈ ಗೆರೆಗೆ ಟಚ್ ಆಗಬೇಕು, ಈ ಗೆರೆಗೆ ಟಚ್ ಆಗೋ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ಕಲಿತಾ ಇದ್ದು ನೋಡಿ ಅವ್ರಿಗೆ ಹ್ಯಾಂಡ್ ಯಾವ ರೀತಿ ಮಾರ್ಕ್ ಮಾಡಬೇಕು, ಹ್ಯಾಂಡ್ಸ್ ಅಂತ ಗೊತ್ತಾಗಲ್ಲ ಅವ್ರಿಗಾದ್ರೆ ತುಂಬ ಯೂಸ್ ಆಗುತ್ತೆ ಇದು ಅನ್ನೋದು. ನೋಡಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಆ ರೀತಿ ಕಟ್ ಮಾಡ್ತಾ ಇದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೊಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಟ್ ಮಾಡ್ಕೊಳ್ಳಿ, ನ್ಯಾಚುರಲ್ ಹಾಕ್ಕೊಳ್ಳಿ. ಇವಾಗ ಫ್ರಂಟಲ್ಲಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. 1 ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಹಾಫ್ ಇದೆಯಲ್ಲ, ಈ ಟೇಪ್ ಈ ಥರ ಮುಚ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಮಾರ್ಕ್ ಮಾಡಿಕೊಂಡು 1/2 ಇಂಚಷ್ಟು 3/4 ಇಂಚ್ ಇರೋ ಥರ ನೋಡ್ಕೊಳ್ಳಿ. ನೋಡ್ಕೊಂಡು ನೋಡಿ ಇಲ್ಲಿಂದ ಒಂದೊಂದು ಸ್ವಲ್ಪನೇ ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಆಗೋ ಥರ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಸ್ ಶೇಪ್ ಅನ್ನೋ ಥರ ಬರಬೇಕು, ನೀಟಾಗಿ ಬರುತ್ತೆ. ಇದನ್ನು ಇದೇ ರೀತಿ ಕಟ್ ಮಾಡಬೇಡಿ, ಇದನ್ನು ಓಪನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕದಾಗಿ ನ್ಯಾಚ್ ಆದ್ರೆ ಹಾಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಗೊತ್ತಾಗುತ್ತೆ ಇದು ಫ್ರಂಟ್ ಪಾರ್ಟ್ ಅಂತ ಹೇಳ್ಬಿಟ್ಟು. ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ. ಓಪನ್ ಇರೋ ಸೈಡ್ ಆದರೆ ನಮ್ಮ ಕಡೆ ಇಟ್ಕೊಂಡು ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀರಲ್ಲ ಅದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಾದರೆ ಅಡ್ಜಸ್ಟ್ ಆಗುತ್ತೆ. ಕ್ರಾಸ್ ಆದರೆ ನೋಡಿ ನೀವು ಈ ಥರ ಕ್ರಾಸ್ ಇಟ್ಕೊಳ್ಳಿ, ಸ್ಟ್ರೈಟ್ ಆದರೆ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನನಗೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ನೋಡಿ, ಎಲ್ಲಾದರೂ ಹಾಕ್ಕೊತಾ ಇದ್ದೀನಿ ನಾನು. ಹೆಂಗಿದೆಯೋ ಅದೇ ರೀತಿ ಮಾರ್ಕ್ ಆದರೆ ಮಾಡ್ಕೊಳ್ಳಿ. ತೆಗೆದ್ಬಿಡಿ, ಬ್ಯಾಕ್ ಪಾರ್ಟ್ ಆದರೆ ತೆಗೀರಿ. ಇದು ಮಾರ್ಕ್ ಬಿತ್ತೇ ಇಲ್ಲ, ಸುತ್ತ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ ಹೇಗಿದೆಯೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಆದರೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. 30 ಸೈಜು ಇರೋರಿಗೆ ಈ ಫ್ರಂಟ್ ನೆಕ್ ಅನ್ನೋದು 6 ಇಟ್ಕೋಬೋದು, 6 ಇಟ್ಕೋಬೋದು. 6 ಇಟ್ಕೊಳ್ಳಿ. ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ, 6.5 ಆದರೆ ಇಟ್ಕೊಳ್ಳಿ. ಇಲ್ಲಿ 2 ಇಂಚಷ್ಟೆಲ್ಲ ನೆಕ್ ತಗೊಂಡಿರೋದು, ಇಲ್ಲಾಂದರೆ 1 2.5 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇದರಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕೋ ಅದಕ್ಕೋಬೋದು. ನಾನು ಯಾವುದೇ ಡಿಸೈನ್ ಇಡ್ತಾ ಇಲ್ಲ, ಪ್ಲೈನ್ ಆಗಾದರೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಶೇಪ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ. ಮೊದಲು 2 ಇಂಚ್ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಆ ಕಡೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ.
ಸ್ಟ್ರೈಟಾಗಿ ಲೈನ್ ಅನ್ನೋದು ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡ್ಮೇಲೆ ಇದು 30 ಸೈಜ್ ಆಗಿರೋದ್ರಿಂದ ಇಲ್ಲಿ ಒಂದು 1/2 ಇಂಚ್ ಅಷ್ಟು ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆಗೆ 30 ಮೇಲೆ ಇದ್ರೆ 3/4 ಇಂಚ್ ಇಲ್ಲ 1 ಇಂಚ್ ಮಾರ್ಕ್ ಮಾಡಬೇಕು. ಇವ್ರು ಚೆಸ್ಟ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವ್ರು 30 ಸೈಜ್ ಇರೋದ್ರೆ ಚೆಸ್ಟ್ಗೆ 1/2 ಇಂಚ್ ಆದರೆ ಡೌನ್ ಆದರೆ ಸಾಕು. ಇಲ್ಲಿಂದ 2.5 ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಸೈಜ್ಗಾಗಿರ್ಬೋದು 2.5 ಇಂಚ್ ಅನ್ನೋದು ಸಾಕಾಗುತ್ತೆ ಇಲ್ಲಿಂದ. ಮತ್ತೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಆದರೆ ಹೇಳ್ಕೊಳ್ಳಿ ನೋಡಿ. ಇಲ್ಲಿಂದ 2.5 ಮತ್ತೆ ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡ್ಕೊಳ್ಳಿ. ಅದೇ 30 ಮೇಲೆ ಇರೋರ್ಗಾದ್ರೆ 2.25 ಇಲ್ಲ 3 ಇಂಚ್ ಹೆವಿ ಚೆಸ್ಟ್ ಇದ್ರೆ 3 ಇಂಚ್ ಆದ್ರೆ ಮಾರ್ಕ್ ಮಾಡ್ಕೋಬೇಕು. ಇವ್ರು 30 ಸೈಜ್ ಆಗಿರೋದ್ರಿಂದ 2.5 ಆದ್ರೆ ಮಾರ್ಕ್ ಮಾಡ್ತಾ ಇದೀನಿ ನಾನು. 2.5 ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಮರ್ಚಿ ಟೇಪ್ ನೋಡಿ ಎಲ್ಲಿ ಬರುತ್ತೆ ಸೆಂಟರ್ ಅನ್ನೋದು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಲೆಂತ್ ಬಂದು 2.5 ಇಟ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಲೈನ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚ್ ಅನ್ನೋದು ಕಡಿಮೆ ಮಾಡಿ. ಯಾರಿಗೆ ಆಗಲಿ 1 ಇಂಚ್ ಅನ್ನೋದು ಕಡಿಮೆ ಮಾಡಿ. ಇಲ್ಲಿಂದ ಈ ಸ್ಕೇಲ್ ತಗೊಂಡು ಸ್ವಲ್ಪ ಕ್ರಾಸ್ ಆಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ ಅನ್ನೋದು ಕಡಿಮೆ ಮಾಡಿ. ಮತ್ತೆ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಮಧ್ಯ ಒಂದಿಷ್ಟು ಅಗಲ ಅನ್ನೋದು ಗ್ಯಾಪ್ ಬರುತ್ತೆ. ಅಷ್ಟು ಅಗಲ ಗ್ಯಾಪ್ ಬರಬಾರ್ದಂದ್ರೆ ಇಲ್ಲಿ ನಾವು ಡಾಟ್ ಹಾಕೊಂಡಿರ್ತೀರಲ್ಲ ಈ ಎಷ್ಟು ಬಟ್ಟೆ ಕಡಿಮೆ ಆಗುತ್ತೆ. ಇಲ್ಲಿ 3/4 ಇಂಚಷ್ಟು ಇಲ್ಲ 1 ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ ನೋಡಿ. ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿಕೊಂಡು ಲೈನನ್ನು ನೋಡಿ ಈ ಥರ ಹೇಳ್ಕೊಡಿ. ಇಲ್ಲಿಂದ ಇಲ್ಲಿಗೆ ಈ ಲೈನ್ ಹಾಕೊಳ್ಳೋದ್ರಿಂದ 1/4 ಇಂಚಷ್ಟು ಜಾಸ್ತಿ ಮಾಡೋದ್ರಿಂದ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಧ್ಯ ಗ್ಯಾಪ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಮತ್ತೆ ಇಲ್ಲಿ 1/4 ಇಂಚಷ್ಟು ಬಿಟ್ಟು ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳಿ. ಟೇಪ್ ಅನ್ನೋದು ಮಧ್ಯಕ್ಕೆ ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ಮಾರ್ಕ್ ಮಾಡಿಕೊಂಡು 2.5 ಇಂಚಷ್ಟು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಯಾವ ರೀತಿ ಡಾಟ್ ಮಾರ್ಕ್ ಮಾಡೋದು ಅನ್ನೋದು ಹೇಳ್ತೀನಿ ನೋಡಿ. ಇದಕ್ಕೂ ಇದಕ್ಕೆ ಎಷ್ಟು ಗ್ಯಾಪ್ ಇದೆ ನೋಡಿ 2 ಇಂಚು. ಮತ್ತೆ ಇಲ್ಲೊಂದು ಡಾಟ್ ಅದೇ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಎಷ್ಟು ಗ್ಯಾಪ್ ಇದೆ 2. ಈ ಥರ ಸ್ಕ್ವಯರ್ ಶೇಪಲ್ಲಾದರೆ ಇರಬೇಕು ನೋಡಿ. ನೋಡಿ ಈ ಥರ ಸ್ಕ್ವಯರ್ ಶೇಪಲ್ಲಾದರೆ ಇರಬೇಕು ಡಾಟ್ ಅನ್ನೋದು. ಅವಾಗ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಮತ್ತೆ ಇಲ್ಲಿ 1 ಇಂಚಷ್ಟು ಬಿಟ್ಟು ಇಲ್ಲಿಂದ ನೋಡ್ಕೊಳ್ಳಿ. ಈ ಥರ ನೋಡಿಕೊಂಡು ಎಷ್ಟು ಬರುತ್ತೆ ನೋಡಿ. ಇಲ್ಲಿ 10 ಬರುತ್ತೆ. ಮಧ್ಯಕ್ಕೆ ಆದರೆ ಎಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ 5 ಹತ್ರ ನೋಡಿ. ಇಲ್ಲಿ 5 ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಲೈನ್ ಹಾಕ್ಕೊಂಡು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಎಲ್ಲ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಆದರೆ ಹಾಕಿ. ಮತ್ತು ಯಾವುದೇ ರೀತಿ ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು ಕಟಿಂಗ್ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ. ನಾನಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು. ಮತ್ತು ಇಲ್ಲಿ ಡಾಕ್ಟರ್ ಮಾರ್ಕ್ ಮಾಡಿರೋ ಹತ್ರ ರನ್ನರನ್ನು ತೊಗೊಂಡು ನೋಡಿ ಈ ಥರ ಅಂದಮೇಲೆ ಇದು ಮಾಡ್ಕೊಳ್ಳಿ. 2 ಕಡೆ ಅಚ್ಚುಗಳು ಅನ್ನೋದು ನೀಟಾಗಿರುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ಮ್ಯಾಚ್ ಅನ್ನೋದು ಹಾಕ್ಕೊಳ್ಳಿ. ಇಲ್ಲಿ ಅಷ್ಟೇ ನೋಡಿ 2 ಕಡೆ ಅನ್ನೋದು ನೀಟಾಗಿ ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಶೇಪ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ ಈ ಬ್ಯಾಕ್ ಪಾರ್ಟ್ ತಗೊಂಡು ನೋಡಿ ಇಲ್ಲಾದರೆ ಇಟ್ಕೊಂಡು ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟದ್ದನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 4 ಇಂಚ್ ಇಟ್ಕೊಳ್ಳಿ. ಮತ್ತು ಈ ಕಡೆ 3.5 ಇಟ್ಕೊಳ್ಳಿ. ಮತ್ತು ಇಲ್ಲಿಂದ ಫಸ್ಟಲ್ಲಿ ನೋಡಿ ಇಲ್ಲಿಂದ 3.25 ಅಥವಾ 3.5 ಅಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಆದರೆ ಎಳ್ಕೊಬೇಡಿ.
ಶೇಪ್ ಅನ್ನೋದು ಕೆಟ್ಟೋಗುತ್ತೆ ನೋಡಿ. ಈ ಥರ ಸ್ವಲ್ಪನೇ ಡಾಟ್ ಅನ್ನೋದು ಇಟ್ಕೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಎರಡು ಕಡೆ ಒಂದೇ ಥರ ಇದೆ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಈ ಕಡೆ ಒಂದು ಸ್ನ್ಯಾಚ್ ಹಾಕ್ಕೊಂಡು ಮತ್ತು ಇನ್ನೊಂದು ಕಡೆ ಇರೋದನ್ನ ಕಟ್ ಮಾಡ್ಕೊಳ್ಳಿ ಶೇಪ್ ಬೆಲ್ಟ್ಗೆ. ನಾಲ್ಕು ಪೀಸ್ ಆದರೆ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ 4 ಪೀಸ್ ಆದರೆ ರೆಡಿ ಆಗುತ್ತೆ. ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಕಟ್ಟಿಂಗ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.